ನಮ್ಮ ಕನ್ನಡ ಇಂಡಸ್ಟ್ರಿ ಥ್ರಿಲ್ಲರ್ ಮೂವಿ ಮಾಡೋದ್ರಲ್ಲಿ ತುಂಬಾ ಫೇಮಸ್. ಸಿಂಪಲ್ ಬಜೆಟ್ ನಲ್ಲಿ ಮೈಂಡ್ ಬ್ಲೋಯಿಂಗ್ ಸಸ್ಪೆನ್ಸ್ ತೋರಿಸೋದು ನಮ್ಮ ಕನ್ನಡ ಡೈರೆಕ್ಟರ್ಸ್ಗೂ ಗೊತ್ತು. ಇವತ್ತಿನ ಈ ವಿಡಿಯೋನಲ್ಲಿ 10 ಮಸ್ಟ್ ವಾಚ್ ಆಲ್ ಟೈಮ್ ಕನ್ನಡ ಥ್ರಿಲ್ಲರ್ ಮೂವೀಸ್ ಯಾವುದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ನಂಬರ್ 1 ಮೇಲೆ ಅಪರಿಚಿತ. ಕಾಶಿನಾಥ್ ಸರ್ ಅವರ ಡೈರೆಕ್ಷನ್ ಅಂದ್ರೆ ಒಂದು ಹೊಸ ಸ್ಟೈಲ್ ಇರುತ್ತೆ. ಈ ಮೂವಿನ ಬರೀ ಅವರು 48 ಅವರ್ಸ್ ನಲ್ಲಿ ಶೂಟ್ ಮಾಡಿ ಮುಗಿಸಿದ್ರು ಅಂತ ಕೇಳಿದ್ರೆ ನಂಬೋಕೆ ಆಗಲ್ಲ. ಈಗಿನ ಮೂವೀಸ್ ಎಷ್ಟೇ ಟ್ರೈ ಮಾಡಿದ್ರು 2 or 3 months ಅಟ್ ಲೀಸ್ಟ್ ಬೇಕೇ ಬೇಕು ಶೂಟ್ ಕಂಪ್ಲೀಟ್ ಮಾಡಕ್ಕೆ. ಈ ಮೂವಿ ಬಿಗ್ ಹಿಟ್ ಕೂಡ ಆಯ್ತು. ಈ ಮೂವಿ ಹಿಟ್ ಆದ್ಮೇಲೆ ಅವರೇ ಈ ಮೂವಿನ ಬೇಶಕ್ ಅಂತ ಹೆಸರಿನಲ್ಲಿ ಹಿಂದಿಯಲ್ಲಿ ರಿಮೇಕ್ ಮಾಡ್ತಾರೆ. ಇವನ್ ಮಲಯಾಳಂ ಅಲ್ಲಿ ಕೂಡ ರಿಮೇಕ್ ಆಗಿದೆ. ಸಸ್ಪೆನ್ಸ್ ಬಿಲ್ಡಿಂಗ್ ಹೇಗಿರ್ಬೇಕು ಅಂತ ಈ ಮೂವಿನ ನೋಡಿ ಕಲಿಬೇಕು. ಟ್ರೂ ಮಾಸ್ಟರ್ ಪೀಸ್. ನಂಬರ್ 2 ಮೇಲೆ ಇದು ಸಾಧ್ಯ. ಈ ಮೂವಿ ಒಂದು ಮಲ್ಟಿ ಸ್ಟಾರರ್ ಮೂವಿ. ಈ ಮೂವಿಲಿ ನಿಮಗೆ ನೋಡಕ್ ಸಿಗ್ತಾರೆ ಅನಂತ್ ನಾಗ್ ಸರ್, ಶಂಕರ್ ನಾಗ್ ಸರ್, ಶ್ರೀನಾಥ್ ಸರ್ ಅಂಡ್ ದೇವರಾಜ್ ಸರ್. ಈ ಎಲ್ಲ ಲೆಜೆಂಡ್ಸ್ ಒಂದೇ ಸ್ಕ್ರೀನ್ ಮೇಲೆ ನೋಡೋದೇನಿದೆ ಅಲ್ಲ, ಅದು ಖುಷಿನೇ ಬೇರೆ. ಈ ಮೂವಿ ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿರೋ ವಿಷಯ ನಿಮಗೆ ಗೊತ್ತಾ? ಬರೀ 36 to 48 ಅವರ್ಸ್ ನಲ್ಲಿ ಫುಲ್ ಮೂವಿನ ಶೂಟ್ ಮಾಡಿ ಮುಗಿಸಿದ್ದಾರೆ. ದಿನೇಶ್ ಬಾಬು ಡೈರೆಕ್ಷನ್ ಅಲ್ಲಿ ಬಂದ ಈ ಕ್ಲಾಶರ್ ಥ್ರಿಲ್ಲರ್ ನಲ್ಲಿ BGM ತುಂಬಾ ಪ್ಯಾನಿಕ್ ಕ್ರಿಯೇಟ್ ಮಾಡುತ್ತೆ. ಮ್ಯೂಸಿಕ್ ನಿಮ್ಗೆ ಇವಾಗ ಏನಾಗುತ್ತೆ ಅಂತ ಟೆನ್ಷನ್ ಕೊಡುತ್ತೆ. ನಂಬರ್ 3 ಮೇಲೆ ಸ್ವಾಸ್ತಿಕ್. ರಿಯಲ್ ಸ್ಟಾರ್ ಉಪೇಂದ್ರ ಅವರ ಬ್ರೇನೇ ಬೇರೆ ತರ. ಸ್ವಾಸ್ತಿಕ್ ಮೂವಿ ನೋಡಿದಾಗ ಅವರ ಸ್ಕ್ರೀನ್ ರೈಟಿಂಗ್ ಟ್ಯಾಲೆಂಟ್ ಯಾವ ರೇಂಜ್ ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಒಂದು ಸಿಂಪಲ್ ಥ್ರಿಲ್ಲರ್ ನ ಹೇಗೆ ಟ್ವಿಸ್ಟ್ ಮತ್ತೆ ಟರ್ನ್ಸ್ ಮಾಡಿ ಯೂನಿಕ್ ಲೆವೆಲ್ ಗೆ ತಗೊಂಡು ಹೋಗ್ತಾರೆ ಅನ್ನೋದಕ್ಕೆ ಈ ಮೂವಿನೇ ಬೆಸ್ಟ್ ಎಕ್ಸಾಂಪಲ್. ನಂಬರ್ 4 ಮೇಲೆ ನಿಷ್ಕರ್ಷ. ಒನ್ ಆಫ್ ದ ಬೆಸ್ಟ್ ಹೈಸ್ಟ್ ಥ್ರಿಲ್ಲರ್ ಮೂವಿ. ಸುನಿಲ್ ಕುಮಾರ್ ದೇಸಾಯಿ ಅವರ ಡೈರೆಕ್ಷನ್ ಅಲ್ಲಿ ಬಂದ ಈ ಮೂವಿನ ನಮ್ಮ ಕನ್ನಡದ ಡೈ ಹಾರ್ಡ್ ಅಂತ ಕರೀತಾರೆ. ವಿಷ್ಣುವರ್ಧನ್ ಸರ್ ಅವರು ಕಮಾಂಡೋ ರೋಲ್ ನಲ್ಲಿ ಅಂಡ್ ಅನಂತ್ನಾಗ್ ಸರ್ ಅವರು ಪೊಲೀಸ್ ಕಮಿಷನರ್ ಆಗಿ ಧೂಳ್ ಎಪ್ಸೋದು. ಮೂವಿಯ ಸ್ಟೋರಿ ಏನಂದ್ರೆ ಬೆಂಗಳೂರಿನ ಮಣಿಪಾಲ್ ಟವರ್ಸ್ ನಲ್ಲಿ ಟೆರರಿಸ್ಟ್ ಬ್ಯಾಂಕ್ ಹೈಸ್ಟ್ ಮಾಡುವಾಗ ಕ್ರಿಯೇಟ್ ಆಗೋ ಟೆನ್ಷನ್ ಏನಿದೆ ಅಲ್ಲ, ಅದು ಬೇರೆ ಲೆವೆಲ್. BC ಪಾಟೀಲ್ ಅವರು ವಿಲನ್ ಆಗಿ ಡೆಬ್ಯೂಟ್ ಮಾಡಿದ್ದು ಕೂಡ ಇದೇ ಮೂವಿಯಿಂದ. ನಂಬರ್ 5 ಮೇಲೆ ಲೂಸಿಯಾ. ನಮ್ಮ ಜನರೇಷನ್ಗೆ ಥ್ರಿಲ್ಲರ್ ಮೂವಿ ಅಂದ್ರೆ ಅದು ಲೂಸಿಯಾ. ಪವನ್ ಕುಮಾರ್ ಅವರ ಮೂವಿ ನಮ್ಮ ಕನ್ನಡ ಇಂಡಸ್ಟ್ರಿನೇ ಚೇಂಜ್ ಮಾಡ್ತು. ಪವನ್ ಕುಮಾರ್ ಅವರ ಈ ಮೂವಿ ಒಂದು ಹೊಸ ತರದ ಸ್ಕ್ರೀನ್ ಪ್ಲೇ ಅಂಡ್ ಕ್ರೌಡ್ ಫಂಡಿಂಗ್ ಕಾನ್ಸೆಪ್ಟ್ ಮತ್ತೆ ಸತೀಶ್ ಅವರ ಔಟ್ಸ್ಟ್ಯಾಂಡಿಂಗ್ ಆಕ್ಟಿಂಗ್, ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್. ಇವತ್ತಿನ ಮಾಡರ್ನ್ ಡೈರೆಕ್ಟರ್ಗೆ ಲೂಸಿಯಾ ಒಂದು ಪರ್ಫೆಕ್ಟ್ ರೆಫರೆನ್ಸ್ ಮೂವಿ. ನಂಬರ್ 6 ಮೇಲೆ ಬೆಲ್ ಬಾಟಮ್. ಯೂಶುವಲಿ ಇಂಡಿಯನ್ಸ್ ಮೂವೀಸ್ ಅಂದ್ರೆ ಅದರಲ್ಲಿ ಥ್ರಿಲ್ಲರ್ ಮೂವಿ ಅಂತ ಬಂದ್ರೆ ಹೀರೋ ಯಾವಾಗ್ಲೂ ಸೀರಿಯಸ್ ಆಗಿರ್ಬೇಕು ಅನ್ಕೋತೀವಿ. ಆದ್ರೆ ಬೆಲ್ ಬಾಟಮ್ ಮೂವಿಯಲ್ಲಿ ರಿಷಬ್ ಶೆಟ್ಟಿ ಅವರ ಕಾಮಿಡಿ ಟೈಮಿಂಗ್ ಜೊತೆ ಸಸ್ಪೆನ್ಸ್ ನ ಹೇಗೆ ಬಿಲ್ಡ್ ಮಾಡಿದಾರಂದ್ರೆ ಅದು ನೋಡಕ್ಕೆ ತುಂಬಾ ಫ್ರೆಶ್ ಅನ್ಸುತ್ತೆ. ಡಿಟೆಕ್ಟಿವ್ ದಿವಾಕರ್ ಕ್ಯಾರೆಕ್ಟರ್ ಯಾರಿಗೆ ಇಷ್ಟ ಇದೆಯೋ ಎಲ್ಲೋ ಗೊತ್ತಿಲ್ಲ. ಈವನ್ ಟುಡೇ ನಂಗೆ ಡಿಟೆಕ್ಟಿವ್ ದಿವಾಕರ್ ಕ್ಯಾರೆಕ್ಟರ್ ಇಷ್ಟ ಇದೆ. ನಂಬರ್ 7 ಮೇಲೆ ಕೆಂಡ ಸಂಪಿಗೆ. ಡೈರೆಕ್ಟರ್ ಸೂರ್ಯ ಅವರ ಒನ್ ಆಫ್ ದ ಮೋಸ್ಟ್ ಅಂಡರ್ರೇಟೆಡ್ ಎಟ್ ಬ್ರಿಲಿಯಂಟ್ ವರ್ಕ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದೇ ಕೆಂಡ ಸಂಪಿಗೆ ಮೂವಿ. ಜನರಲ್ ಆಗಿ ಸೂರ್ಯ ಅವರ ಮೂವಿ ಅಂದ್ರೆ ರೌಡಿಸಮ್, ಮಚ್ಚು, ಲಾಂಗು ಅಂತ ಅನ್ಕೋತೀವಿ. ಆದ್ರೆ ಕೆಂಡ ಸಂಪಿಗೆ ಮೂವಿ ಒಂದು ಪ್ಯೂರ್ ರೋಡ್ ಥ್ರಿಲ್ಲರ್. ಕತೆ ಶುರುವಾಗೋದು ಒಂದು ಸಿಂಪಲ್ ಲವ್ ಸ್ಟೋರಿಯಿಂದ, ಆದ್ರೆ ಸಡನ್ ಆಗಿ ಅದು ಒಂದು ಡ್ರಗ್ ಮಾಫಿಯಾ ಮತ್ತೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಧ್ಯೆಯಲ್ಲಿ ಸಿಕ್ಕಾಕೊಳ್ಳುತ್ತೆ. ಮೂವಿಯ BGM ಮತ್ತೆ ಸಿನಿಮಾಟೋಗ್ರಫಿ ಒಂದು ಡಾರ್ಕ್ ಜರ್ನಿ ತರ ಫೀಲ್ ಕೊಡುತ್ತೆ. ಇವನ್ ಟುಡೇ ಲಾಟ್ಸ್ ಆಫ್ ಪೀಪಲ್ ನಾಟ್ ಸೀನ್. ಒನ್ ಆಫ್ ದ ಮೋಸ್ಟ್ ಅಂಡರ್ ರೇಟೆಡ್ ಮೂವಿ. ಯಾರಾದ್ರೂ ಮಿಸ್ ಮಾಡಿದ್ರೆ ನೋಡಿ ಹೋಗಿ. ನಂಬರ್ 8 ಮೇಲೆ ಆ ಕರಾಳ ರಾತ್ರಿ. ಶಾಕಿಂಗ್ ಥ್ರಿಲ್ಲರ್ ಮೂವಿ ಅಂದ್ರೆ ಅದು ಆ ಕರಾಳ ರಾತ್ರಿ. ಇದು ದಯಾಲ್ ಅವರ ಡೈರೆಕ್ಷನ್ ಅಲ್ಲಿ ಬಂದ ಒಂದು ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿ. ಈ ಮೂವಿಯ ಪಾಸಿಟಿವ್ ಏನಂದ್ರೆ ಒಂದೇ ಲೊಕೇಶನ್ ಅಲ್ಲಿ ಅಂದ್ರೆ ಒಂದೇ ಮನೆಯಲ್ಲಿ 1 night ಸ್ಟೋರಿ. ಕತೆ ತುಂಬಾ ಸಿಂಪಲ್ ಆಗಿ ಸ್ಟಾರ್ಟ್ ಆಗುತ್ತೆ, ಆದ್ರೆ ಕ್ಲೈಮ್ಯಾಕ್ಸ್ ನಲ್ಲಿ ಬರೋ ಆ ಒಂದು ಟ್ವಿಸ್ಟ್ ಶಾಕ್ ಮಾಡುತ್ತೆ. ಮನುಷ್ಯ ಹಣ ಮತ್ತೆ ಸ್ವಾರ್ಥಕ್ಕಾಗಿ ಎಷ್ಟು ಮಟ್ಟಿಗೆ ಕೆಳಗೆ ಇಳಿತಾನೆ ಅನ್ನೋದಕ್ಕೆ ಈ ಮೂವಿಯ ಕ್ಲೈಮ್ಯಾಕ್ಸೇ ಸಾಕ್ಷಿ. ನಂಬರ್ 9 ಮೇಲೆ ಬ್ಲಿಂಕ್. 2024 ಅಲ್ಲಿ ರಿಲೀಸ್ ಆದ ಒಂದು ಮೈಂಡ್ ಬೆಂಡಿಂಗ್ ಮಾಸ್ಟರ್ ಪೀಸ್. ದೀಕ್ಷಿತ್ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್ ಮತ್ತೆ ಆ ಕಾಂಪ್ಲೆಕ್ಸ್ ಕತೆ ನಿಮ್ಗೆ 1 ನಿಮಿಷನೂ ಕೂಡ ಸ್ಕ್ರೀನ್ ಇಂದ ಕಣ್ಣು ತೆಗೆಯೋಕೆ ಬಿಡಲ್ಲ. ಪಾಸ್ಟ್ ಮತ್ತೆ ಪ್ರೆಸೆಂಟ್ ಹೇಗೆ ಲಿಂಕ್ ಆಗುತ್ತೆ ಅನ್ನೋದು ತುಂಬಾ ಬ್ರಿಲಿಯಂಟ್ ಆಗಿ ತೋರಿಸಿದ್ದಾರೆ. ಬಜೆಟ್ ಕಮ್ಮಿ ಇದ್ರೂ ಕ್ವಾಲಿಟಿ ಮತ್ತೆ ಕಾನ್ಸೆಪ್ಟ್ ಲೆವೆಲ್ ನಲ್ಲಿ ಹಾಲಿವುಡ್ ಲೆವೆಲ್ ಮೂವಿಗಿಂತ ಕಡಿಮೆ ಅಲ್ಲ. ನಂಬರ್ 10 ಮೇಲೆ ಗುಲ್ಟೋ. 2018 ಅಲ್ಲಿ ಬಂದ ಈ ಸೈಬರ್ ಥ್ರಿಲ್ಲರ್ ಮೂವಿ ಡೇಟಾ ಇಸ್ ದಿ ನ್ಯೂ ಆಯಿಲ್ ಅನ್ನೋ ವರ್ಡ್ ಮೇಲೆ ಬೇಸ್ ಆಗಿದೆ. ಥ್ರಿಲ್ಲರ್ ಮೂವಿ ಅಂದ್ರೆ ಬರೀ ಮರ್ಡರ್ ಅಲ್ಲ, ಅದು ಒಂದು ಲ್ಯಾಪ್ಟಾಪ್ ಮತ್ತೆ ಒಂದು ಕೋಡ್ ಮೂಲಕ ಪ್ರತಿಯೊಂದು ಮನುಷ್ಯನ ಲೈಫ್ ನ ಹೇಗೆ ಕಂಟ್ರೋಲ್ ಮಾಡಬಹುದು ಅಂತ ಗುಲ್ಟು ಮೂವಿಯಲ್ಲಿ ತೋರಿಸಿದ್ದಾರೆ. ನವೀನ್ ಶಂಕರ್ ಅವರ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಮತ್ತೆ ಜನಾರ್ದನ್ ಚಿಕ್ಕಣ್ಣ ಅವರ ಇಂಟೆಲಿಜೆಂಟ್ ರೈಟಿಂಗ್ ನಿಮಗೆ ಎಡ್ಜ್ ಆಫ್ ದ ಸೀಟ್ ಫೀಲಿಂಗ್ ಕೊಡುತ್ತೆ. ಸೊ ಈ 10 ಮೂವೀಸ್ ನಲ್ಲಿ ನಿಮ್ಮ ಪರ್ಸನಲ್ ಫೇವರೇಟ್ ಮೂವಿ ಯಾವುದು? ಈ ಲಿಸ್ಟ್ ನಲ್ಲಿ ಯಾವ್ದಾದ್ರು ಥ್ರಿಲ್ಲರ್ ಮೂವಿ ನಿಮಗೆ ಮಿಸ್ಸಿಂಗ್ ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಸಿನಿಮಾ ಫೀಲ್ಸ್ ರಿವ್ಯೂ.